ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರುಳಿ ದಿನಾಂಕ 15/8/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಎಲ್ಲರಿಗೆ ಇದೇ ಸಂದೇಶ ಕೊಡಿ. ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಮರೆತು ತನ್ನನ್ನು ಆತ್ಮನೆಂದು ತಿಳಿಯಿರಿ. ಈಗ ಎಲ್ಲ ದುಃಖಗಳು ದೂರವಾಗಿ ಬಿಡುವವು. ಪ್ರಶ್ನೆ: ನೀವು ಮಕ್ಕಳು ಯಾವ ಮಾತಿನಲ್ಲಿ ಫಾಲೋ ಫಾದರ್ ತಂದೆಯನ್ನು ಅನುಕರಣೆ ಮಾಡಬೇಕು? ಉತ್ತರ ಆಗಿದೆ, ಹೇಗೆ ಈ ಬ್ರಹ್ಮ ಬಾಬಾರವರು ತಮ್ಮದೆಲ್ಲವನ್ನು ಈಶ್ವರ ಅರ್ಪಣೆ ಮಾಡಿಬಿಟ್ರು, ಸಂಪೂರ್ಣ ಟ್ರಸ್ಟಿ ಆದರು, ಹಾಗೆ ನೀವು ಸಹ ಟ್ರಸ್ಟಿ ಆಗಿರಿ. ಎಂದೂ ಸಹ ಉಲ್ಟಾ ಸುಲ್ಟಾ ಖರ್ಚು ಮಾಡಿ ಪಾಪಾತ್ಮರಿಗೆ ಕೊಡಬಾರದು. ತಮ್ಮದೆಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ತೊಡಗಿಸಿರಿ. ಸಂಪೂರ್ಣ ಟ್ರಸ್ಟಿಯಾಗಿರಿ. ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಬೇಕು. ಯಾವ ಮಗು ಎಷ್ಟು ಶ್ರೀಮತದ ಅನುಸಾರ ನಡೆಯುತ್ತಾರೆ ಎಂದು ತಂದೆ ನೋಡ್ತಾರೆ. ಮುರುಳಿಯ ಗೀತೆ: ನೀವು ಪ್ರೀತಿಯ ಸಾಗರನಾಗಿದ್ದೀರಿ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ. ಮಕ್ಕಳು ಹೇಳ್ತಾರೆ, ಬಾಬಾ ನಾವು ಎಲ್ಲಿಂದ ಬಂದೆವು, ಯಾವಾಗ ಬಂದೆವು, ಮತ್ತೆ ಹಿಂತಿರುಗಿ ಹೋಗುವ ಮಾರ್ಗವನ್ನು ಹೇಗೆ ಮರೆತ್ವಿ ಎಂದು ಈ ಡ್ರಾಮಾ ಜ್ಞಾನವನ್ನು ಕಿವಿಗಳಲ್ಲಿ ತಿಳಿಸ್ಬಿಡಿ. ನಾವು ಯಾರಾಗಿದ್ದೇವೆ, ಎಲ್ಲಿಂದ ಬಂದಿದ್ವಿ ಮತ್ತು ಎಲ್ಲಿಗೆ ಹೊರಡಬೇಕು, ಒಂದು ಜ್ಞಾನದ ಹನಿಯನ್ನಾದರೂ ಅನ್ಯರ ಕಿವಿಯಲ್ಲಿ ಹಾಕಬೇಕು, ಕೊಟ್ಟುಬಿಡಿ. ಏಕೆಂದರೆ ಜ್ಞಾನ ಸಾಗರನಲ್ವಾ ಬಾಬಾ. ಜ್ಞಾನ ಸಾಗರ. ಮಕ್ಕಳಿಗೆ ಜ್ಞಾನ ಕೊಟ್ಟಾರೆ. ಈಗ ಮಕ್ಕಳಿಗೆ ತಿಳಿದಿದೆ ನಾವು ಆತ್ಮರು ಎಲ್ಲಿಯ ನಿವಾಸಿಗಳಾಗಿದ್ವಿ ಮತ್ತು ತಂದೆ ಹಾಗೂ ನಮ್ಮ ಸ್ವರ್ಗವನ್ನು ಹೇಗೆ ಮರೆತ್ವಿ, ನಂತರ ಹೇಗೆ ಬಂದು ಇಲ್ಲಿ ದುಃಖಿಯಾಗಿದ್ದೇವೆ. ಎಲ್ಲ ರಹಸ್ಯವನ್ನು ಕಿವಿಗಳಲ್ಲಿ ತಿಳಿಸಿ ಅನ್ಯರಿಗೆ. ತಂದೆಯೂ ಜ್ಞಾನ ಸಾಗರನಾಗಿದ್ದಾರೆ, ಪವಿತ್ರತೆಯ ಸಾಗರನೂ ಆಗಿದ್ದಾರೆ, ಪ್ರೇಮ ಸಾಗರನೂ ಆಗಿದ್ದಾರೆ, ಶಾಂತಿ ಸುಖ ಮತ್ತು ಸಂಪತ್ತಿನ ಸಾಗರನೂ ಆಗಿದ್ದಾರೆ. ಈಗ ಬೇಹದ್ದಿನ ತಂದೆಯ ಮೂಲಕ ಇವೆಲ್ಲ ಮಾತುಗಳನ್ನು ತಿಳ್ಕೊಂಡಿದ್ದೀರಿ. ಆದಿಯಲ್ಲಿ ಎಲ್ಲಿಂದ ಬಂದ್ವಿ, ನಂತರ ಮಧ್ಯದಲ್ಲಿ ಏನಾಯಿತು, ಯಾವುದರಿಂದ ನಾವು ಮಾರ್ಗವನ್ನು ಮರೆತು ದುಃಖಿಯಾದ್ವಿ. ಈಗ ಪುನಃ ಬಾಬಾ ನಮಗೆ ಮಾರ್ಗವನ್ನು ತಿಳಿಸಿ ನಾವು ನಮ್ಮ ಸುಖಧಾಮ್ ಶಾಂತಿಧಾಮಕ್ಕೆ ಹೋಗ್ಬೇಕೆಂದು ತಂದೆಗೆ ಹೇಳ್ತಾರೆ. ನೀವು ಆದಿಯಲ್ಲಿ ಯಾರಾಗಿದ್ರಿ, ಮಧ್ಯದಲ್ಲಿ ಏನಾಯಿತು ಅನ್ನೋದನ್ನು ತಂದೆಯೇ ತಿಳಿಸ್ತಾರೆ. ಭಕ್ತಿ ಮಾರ್ಗವು ಹೇಗೆ ಪ್ರಾರಂಭವಾಯಿತು, ಅಂತಿಮದಲ್ಲಿ ಏನಾಯಿತು, ಈ ಆದಿ ಮಧ್ಯ ಅಂತ್ಯದ ರಹಸ್ಯವು ಈಗ ಬುದ್ಧಿಯಲ್ಲಿ ಕುಳಿತಿದೆ. ಇದು ನಾಟಕವಲ್ಲವೇ? ಇದನ್ನು ಮನುಷ್ಯರು ಅವಶ್ಯವಾಗಿ ತಿಳ್ಕೊಳ್ಬೇಕಾಗಿದೆ. ಈ ಸೃಷ್ಟಿ ಒಂದು ನಾಟಕ ಎಂದು. ಏಕೆಂದರೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ನಿಮಗೀಗ ತಿಳಿದಿದೆ ನಾವು ಆತ್ಮರು ನಿರಾಕಾರಿ ಶಾಂತಿಧಾಮದಿಂದ ಇಲ್ಲಿ ಶಬ್ದ ಪ್ರಪಂಚದಲ್ಲಿ ಬರ್ತೇವೆ. ಮೂಲವತನ, ಸೂಕ್ಷ್ಮವತನ, ನಂತರ ಇದು ಸ್ಥೂಲವತನವಾಗಿದೆ. ಮೂಲವತನದಿಂದ ಆತ್ಮಗಳು ಈ ಶಬ್ದದ ಪ್ರಪಂಚದಲ್ಲಿ ಶರೀರ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸಲು ಬರ್ತಾರೆ. ಆತ್ಮದ ನಿವಾಸ ಸ್ಥಾನವು
ಶಾಂತಿಧಾಮವಾಗಿದೆ. ಈ ಮಾತುಗಳನ್ನು ಪ್ರಪಂಚದಲ್ಲಿ ಯಾರೂ ತಿಳ್ಕೊಂಡಿಲ್ಲ. ಇದನ್ನು ಜ್ಞಾನಸಾಗರ ತಂದೆಯೇ ಬಂದು ತಿಳಿಸ್ತಾರೆ, ಈಗಲೂ ತಿಳಿಸ್ತಿದ್ದಾರೆ. ಪಾರಲೌಕಿಕ ಪರಂಪಿತ ಪರಮಾತ್ಮನಿಗೆ ಜ್ಞಾನಸಾಗರನೆಂದು ಹೇಳಲಾಗ್ತದೆ. ಮನುಷ್ಯರಿಗೆ ಹೇಳಕ್ಕೆ ಈ ಟೈಟಲ್ ಸಾಧ್ಯ ಇಲ್ಲ. ಕೇವಲ ಒಬ್ಬ ತಂದೆಗೆ ಈ ಮಹಿಮೆ ಹಾಡುವುದು. ಇದನ್ನು ಮತ್ಯಾರೂ ತಿಳ್ಕೊಂಡಿಲ್ಲ. ಈಗ ವಿನಾಶದ ಸಮಯವಾಗಿದೆ. ವಿನಾಶಕಾಲೆ ವಿಪರೀತ ಬುದ್ಧಿ ಯುರೋಪಿಯನರು ಎಂದು ಗಾಯನ ಇದೆ. ಈಗ ತಂದೆಯು ನಿಮ್ಮ ಬುದ್ಧಿಯೋಗವನ್ನು ತಮ್ಮ ಜೊತೆ ಜೋಡಣೆ ಮಾಡಿಸ್ತಿದ್ದಾರೆ. ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ನಾನು ಮುಸಲ್ಮಾನನಾಗಿದ್ದೇನೆ, ಹಿಂದೂ ಆಗಿದ್ದೇನೆ, ಬೌದ್ಧಿ ಆಗಿದ್ದೇನೆ, ಇವೆಲ್ಲವೂ ದೇಹದ ಧರ್ಮಗಳಾಗಿವೆ. ಆತ್ಮವಂತೂ ಆತ್ಮವೇ ಆಗಿದೆ. ದೇಹದ ಎಲ್ಲ ಧರ್ಮಗಳನ್ನ ತೊರೆದು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ಪತಿತರಿಂದ ಪಾವನರಾಗುವಿರಿ. ತಂದೆಯು ತಿಳಿಸ್ತಾರೆ, ಈ ದೇಹವು ಸಹ ಮರೆಯಿರಿ, ಇದು ನಾನಲ್ಲ ಅಂತ. ಇದು ಎಲ್ಲರಿಗಾಗಿ ತಂದೆಯ ಸಂದೇಶವಾಗಿದೆ. ದೇಹ ಸಹಿತ ದೇಹದ ಏನೆಲ್ಲ ಸಂಬಂಧಗಳಿವೆಯೋ ಎಲ್ಲವನ್ನು ಮರೆಯಿರಿ. ನಾನು ಆತ್ಮನಾಗಿದ್ದೇನೆ. ನಾವೆಲ್ಲ ಸೋದರರ ತಂದೆಯು ಒಬ್ಬರೇ ಆಗಿದ್ದಾರೆ. ಈ ಬ್ರಹ್ಮರವರು ಸಹ ಹೇಳ್ತಾರೆ, ನಾನು ಆತ್ಮನಾಗಿದ್ದೇನೆ ಎಂದು. ಇದರಿಂದ ಎಲ್ಲರೂ ಸಹೋದರರಾದರು. ಈ ಸಮಯದಲ್ಲಿ ಎಲ್ಲ ಸಹೋದರರು ಪತೀತ ದುಃಖಿಯಾಗಿದ್ದಾರೆ. ಎಲ್ಲರೂ ಕಾಮಚಿತೆಯನ್ನೇರಿ ಭಸ್ಮ ಆಗ್ಬಿಟ್ಟಿದ್ದಾರೆ. ಯಾವಾಗ ದ್ವಾಪರದ ಆದಿಯಲ್ಲಿ ರಾವಣ ರಾಜ್ಯ ಪ್ರಾರಂಭ ಆಯಿತು, ನಂತರ ನೀವು ವಾಮ ಮಾರ್ಗದಲ್ಲಿ ಇಳಿತೀರಿ. ಆಗಲೇ ಮತ್ತೆಲ್ಲ ಧರ್ಮಗಳು ಪ್ರಾರಂಭ ಆಗ್ತವೆ. ಅರ್ಧ ಸಮಯ ನೀವು ಪವಿತ್ರರಾಗಿರ್ತೀರಿ, ಇನ್ನು ಅರ್ಧ ಸಮಯ ನೀವು ಪತೀತರಾಗ್ತೀರಿ. 21 ಜನ್ಮಗಳು ಭಾರತದಲ್ಲಿಯೇ ಗಾಯನವಿದೆ. 21 ಕುಲದ ಉದ್ಧಾರ ಮಾಡುವವರೇ ಕುಮಾರಿ ಎಂದು ಹೇಳೋದು. ಕನ್ಯೆಗೆ ಮಾನ್ಯತೆ ಇದೆ. ನೀವು ಭಾರತವನ್ನಷ್ಟೇ ಅಲ್ಲ, ಇಡೀ ಪ್ರಪಂಚದ ಉದ್ಧಾರ ಮಾಡುತ್ತಿದ್ದೀರಿ. ನಿಮಗೀಗ ತಿಳಿದಿದೆ, ಎಲ್ಲ ಆತ್ಮರು ಶಿವತಂದೆಯ ಮಕ್ಕಳಾಗಿದ್ದೇವೆ. ಅಂದಮೇಲೆ ಕುಮಾರರೇ ಆದ್ರು. ಯಾವಾಗ ಪ್ರಜಾಪಿತ ಬ್ರಹ್ಮನ ಸಂತಾನರಾಗ್ತಿರೋ ಆಗ ಸಹೋದರ ಸಹೋದರಿಯಾಗ್ತೀರಿ. ಇದು ನೀವು ಮಕ್ಕಳಿಗೆ ಜ್ಞಾನವಿದೆ. ನಾವೆಲ್ಲ ಆತ್ಮಗಳು ಸಹೋದರ ಸಹೋದರಿ ಆಗಿದ್ದೇವೆ. ಅಂದ್ರೆ ಒಬ್ಬ ಪಿತನ ಮಕ್ಕಳು, ಸೋದರ ಸೋದರಿ. ಹೇ ಪತೀತ ಪಾವನ, ಬನ್ನಿ ಇಲ್ಲಿ. ರಾವಣ ರಾಜ್ಯದಿಂದ ದುಃಖದಿಂದ ನಮ್ಮನ್ನು ಮುಕ್ತಗೊಳಿಸಿ ಅಂತ ಕರೀತಾರೆ ಭಗವಂತನನ್ನ. ನಮ್ಮ ಮಾರ್ಗದರ್ಶಕನಾಗಿ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಿ ನಮ್ಮ ದುಃಖವನ್ನ ದೂರ ಮಾಡಿ ಸುಖ ಕೊಡಿ ಎಂದು ಎಲ್ಲರೂ ತಂದೆಯನ್ನು ಕರೀತಾರೆ. ಈಗ ನೀವು ತಿಳ್ಕೊಂಡಿದ್ದೀರಿ, ಅವಶ್ಯವಾಗಿ ತಂದೆ ಬಂದಿದ್ದಾರೆ. ನಮ್ಮನ್ನು ಕಲಿಯುಗಿ ರಾವಣ ರಾಜ್ಯದಿಂದ ಬಿಡುಗಡೆ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ತಂದೆಗೆ ಇದು ಗೊತ್ತಿದೆ, ಎಲ್ಲ ಆತ್ಮಗಳೀಗ ಪತೀತರಾಗಿದ್ದಾರೆ. ಅದರಿಂದ ಶರೀರವು ಪತೀತ ಆಗಿದೆ. ಆತ್ಮವನ್ನೇ ಪಾವನ ಮಾಡಿ ನಿರ್ವಾಣಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಭೂತಕಾಲದಿಂದ ವರ್ತಮಾನ, ಪುನಃ ಭವಿಷ್ಯ ಆಗುವುದು. ಆದಿ ಮಧ್ಯ ಅಂತ್ಯ, ಪುನಃ ಆದಿ. ಈ ರೀತಿ ರೊಟೇಷನ್, ರಿಪಿಟೇಷನ್. ಸತ್ಯುಗದ ಆದಿ, ಕಲಿಯುಗದ ಅಂತ್ಯ, ಪುನಃ ಭವಿಷ್ಯ ಸತ್ಯುಗ ಬರುವುದು. ಇದು ಸಹಜವಲ್ಲವೇ? ಇದು ಚಕ್ರ. ಅಂದಮೇಲೆ ಮಧ್ಯದಲ್ಲೇನಾಯಿತು? ನಾವು ಹೇಗೆ ಕೆಳಗಿಳಿದೆವು? ನಾವು ಪಾವನ ದೇವತೆಗಳಾಗಿದ್ವಿ, ನಂತರ ಪಾವನರಿಂದ ಹೇಗೆ ಪತೀತರಾದ್ವಿ? ಇದನ್ನು ನೀವೀಗ ತಿಳ್ಕೊಂಡಿದ್ದೀರಿ. ತಂದೆ ತಿಳಿಸ್ತಾರೆ, ರಾವಣ ರಾಜ್ಯ ಪ್ರಾರಂಭವಾದಾಗಿನಿಂದ ನೀವು ಪತೀತರಾಗಿದ್ದೀರಿ. ಈಗ ಪುನಃ ನಿಮ್ಮನ್ನು ಭವಿಷ್ಯ ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇನೆ. ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. ನಾವು ನಿಮ್ಮನ್ನು ವಿಷಯ ಸಾಗರದಿಂದ ಪಾರು ಮಾಡ್ತೇವೆ. ನನ್ನ ಜೀವನದ ದೋಣಿಯನ್ನು ದಡ ಸೇರಿಸು ಎಂದು ಹಾಡ್ತಾರೆ. ಎಲ್ಲರೂ ಒಬ್ಬ ತಂದೆಯನ್ನು ಕರೀತಾರೆ. ತಂದೆಯೇ, ನಮ್ಮ ದೋಣಿಯು ಮುಳುಗೋಗಿದೆ, ಅದನ್ನು ಕ್ಷೀರಸಾಗರದ ಕಡೆಗೆ ಕರೆದುಕೊಂಡು ಹೋಗಿ. ತಂದೆಗೆ ಅದಕ್ಕೆ ಅಂಬಿಗ
ಹೂದೋಟದ ಮಾಲೀಕನಂತಲೂ ಹೇಳಲಾಗ್ತದೆ. ನಾವೀಗ ಮುಳ್ಳುಗಳ ಕಾಡಿನಲ್ಲಿದ್ದೇವೆ. ನಮ್ಮನ್ನು ಪುನಃ ಹೂದೋಟಕ್ಕೆ ಕರ್ಕೊಂಡು ಹೋಗ್ರಿ. ದೇವತೆಗಳು ಹೂಗಳಲ್ವಾ? ಈಗ ಎಲ್ಲರಿಲ್ಲಿ ಮುಳ್ಳುಗಳಾಗಿದ್ದಾರೆ. ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನೇ ಕೊಡ್ತಿರ್ತಾರೆ. ದೇವತೆಗಳಂತೂ ಯಾರಿಗೂ ದುಃಖ ಕೊಡೋದಿಲ್ಲ. ಅಲ್ಲಿ ಸುಖವೇ ಸುಖವಿರ್ತದೆ. ಅವರು ಕೇವಲ ಹಾಡೋದು, ಅಲ್ಲಿ ಇತ್ಯಾದಿ ಹಾಡೋದು, ಡಾನ್ಸ್ ಮಾಡೋದು ಇತ್ಯಾದಿ ಇರ್ತದೆ. ನೀವಿಲ್ಲಿ ಸಮ್ಮುಖದಲ್ಲಿ ಶಿವಬಾಬಾವ್ರ ಸಮ್ಮುಖ ಕುಳ್ತೀರಿ, ಹೇಳ್ತೀರಲ್ವಾ, ಬಾಬಾ ನಾವು ಎಲ್ಲಿಂದ ಮರೆತ್ವಿ ನಿಮ್ಮನ್ನು? ಈ ಸೃಷ್ಟಿ ಚಕ್ರ ನಾವು ಹೇಗೆ ಮರೆತ್ವಿ? ಸತ್ಯ ತ್ರೇತಾಯುಗದಲ್ಲಿ ಇದನ್ನು ತಿಳ್ಕೊಂಡಿರಲ್ಲ. ಏಕೆಂದ್ರೆ ಅಲ್ಲಿ ನಾವು ಸುಖಿಯಾಗಿರ್ತೇವೆ. ನಂತರ ಯಾವಾಗ ದುಃಖಿಯಾದ್ವಿ? ರಾವಣ ರಾಜ್ಯ ಪ್ರಾರಂಭ ಆದಾಗ ಭಾರತವಾಸಿಗಳು ರಾವಣನನ್ನು ಸುಡ್ತಲೇ ಇರ್ತಾರೆ. ಇಲ್ಲಿಯವರೆಗೂ ರಾವಣನ ಎಫಿಜಿ ಮಾಡಿ ಸುಡ್ತಾರಲ್ವಾ? ರಾವಣ ವಿನಾಶವಾಗೋದಿಲ್ವಾ? ಈ ಕಾಲವರೆಗೂ ಸುಡ್ತಿದ್ದಾರೆ ಅಂದ್ರೆ ಅಲ್ಲಿಯವರೆಗೆ ಸುಡ್ತಾನೆ ಇದ್ದಾರೆ. ಮತ್ತೆ ಸತ್ಯುಗದಲ್ಲಿ ಪ್ರತಿ ವರ್ಷ ಸುಡೋದಿಲ್ಲ. ಇದು ಭಕ್ತಿ ಮಾರ್ಗವಾಗಿದೆ, ರಾವಣನ್ ಸುಡೋದು. ಈ ರಾವಣ ರಾಜ್ಯವು ಸಮಾಪ್ತಿಯಾಗಲಿದೆ. ಭಕ್ತಿ ಮಾರ್ಗದಲ್ಲಿ ರಾವಣನನ್ನು ಪ್ರತಿ ವರ್ಷ ಸುಡ್ತಾರೆ, ಆದ್ರೆ ಸಾಯೋದೇ ಇಲ್ಲ. ಈಗ ನಿಮ್ಮ ಮುಂದೆ ರಾವಣ ಸತ್ತೋದಂತೆಯೇ ನಿಮಗೀಗ ತಿಳಿದಿದೆ. ಈಗ ರಾವಣ ರಾಜ್ಯ ಸಮಾಪ್ತಿಯಾಗಲಿದೆ. ಅದಕ್ಕೆ ನಿಮ್ಮ ಮುಂದೆ ರಾವಣ ಸತ್ತಂಗೆ ಅಂತಾರೆ ಬಾಬಾ. ಇನ್ನು ಸ್ವಲ್ಪ ಸಮಯ ಪಂಚಭೂತಗಳ ತಲೆಯನ್ನು ಕತ್ತರಿಸಲಾಗಿದೆ. ನೀವು ನಿಮ್ಮಲ್ಲಿರೋ ವಿಕಾರಗಳನ್ನ ತ್ಯಾಗ ಮಾಡ್ತೀರಲ್ವಾ? ಮೊಟ್ಟ ಮೊದಲು ಕಾಮದ ತಲೆಯನ್ನು ಕತ್ತರಿಸ್ತಾರೆ. ಕಾಮವೇ ಮಹಾಶತ್ರು ಆಗಿದೆ. ತಂದೆ ತಿಳಿಸ್ತಾರೆ, ಈ 5 ಭೂತಗಳ ಮೇಲೆ ಜಯಶೀಲರಾಗೋದ್ರಿಂದಲೇ ನೀವು ವಿಶ್ವದ ಮೇಲೆ ಜಯ ಗಳಿಸುವಿರಿ. ನಾವು ಪತೀತರೆಂದು ಮನುಷ್ಯರು ತಿಳಿತಾರೆ. ಅದರಿಂದಲೇ ಪತೀತರನ್ನು ಪಾವನ ಮಾಡಲು ಬನ್ನಿ ಎಂದು ಕರೀತಾರೆ. ಹೇ ಪತೀತ ಪಾವನ, ಹೇ ತಂದೆಯೇ, ಅಂಬಿಗನೇ, ದಯಾಸಾಗರ ತಂದೆಯೇ, ಬನ್ನಿ ಎಂದು ಆತ್ಮ ಕರೀತದೆ. ತಂದೆ ಹೇಳ್ತಾರೆ, ನಾನು ಕಲ್ಪನೂ ಬರ್ತೇನೆ. ಹೇಗೆ ಬರ್ತೇನೆ ಅನ್ನೋದು ಯಾರೂ ತಿಳ್ಕೊಂಡಿಲ್ಲ. ಭಗವಂತನೇ ಬಂದು ರಾಜಯೋಗವನ್ನು ಕಲಿಸಿದ್ರೆಂದು ಗೀತೆಯಲ್ಲೂ ಇದೆ. ಆದ್ರೆ ಭಗವಂತ ಯಾರು, ಯಾವಾಗ ಬಂದ್ರು ಅನ್ನೋದು ಯಾರಿಗೂ ತಿಳಿದಿಲ್ಲ. ಗೀತೆಯನ್ನಂತೂ ಖಂಡನೆ ಮಾಡ್ಬಿಡ್ತಾರೆ. ಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡೋಗಿದ್ದಾರೆ. ಆದ್ರೆ ದ್ವಾಪರ ನಂತರ ಪ್ರಪಂಚವು ಇನ್ನೂ ಪತೀತವಾಗ್ತದೆ ಅಂದಮೇಲೆ ಕೃಷ್ಣನು ದ್ವಾಪರದಲ್ಲಿ ಬಂದು ಏನು ಮಾಡ್ದಂತಾಯ್ತು? ಪತೀತ ಪ್ರಪಂಚದಲ್ಲಿ ಬಂದು ಮನುಷ್ಯರಂತೂ ಏನನ್ನೂ ತಿಳ್ಕೊಳ್ಳೋದಿಲ್ಲ. ಸಂಪೂರ್ಣ ಅಸತ್ಯವಂತರಾಗಿದ್ದಾರೆ. ಸತ್ಯೋಗದಲ್ಲಿ ಸತ್ಯವಂತರು ಇರ್ತಿದ್ರು. ನೀವೀಗ ಅಸತ್ಯವಂತರಿಂದ ಸತ್ಯವಂತರಾಗ್ತೀರಿ. ಆತ್ಮದ ಸ್ವಧರ್ಮ ಸ್ವಸ್ಥಿತಿಯಲ್ಲಿರೋದೇ ಸತ್ಯವಂತರಾಗೋದು. ತಂದೆ ತಿಳಿಸ್ತಾರೆ, ನೀವೇ ಸಂಪೂರ್ಣ ನಿರ್ವಿಕಾರಿ ಪೂಜ್ಯರಾಗಿದ್ರಿ. ನೀವೇ ಈಗ ವಿಕಾರಿ ಪೂಜಾರಿಗಳಾಗಿದ್ದೀರಿ. ತಾವೇ ಪೂಜ್ಯ, ತಾವೇ ಪೂಜಾರಿ. 21 ಜನ್ಮಗಳವರೆಗೆ ನೀವು ಮೊದಲು ಪೂಜ್ಯರಾಗಿದ್ರಿ, ನಂತರ ಪೂಜಾರಿಗಳಾಗ್ತೀರಿ. ಸತ್ಯುಗದಲ್ಲಿ 8 ಜನ್ಮಗಳು ಮತ್ತು ತ್ರೇತಾದಲ್ಲಿ 12 ಜನ್ಮಗಳು ತಗೊಳ್ತೀರಿ. ನೀವು ಹೇಗೆ ಪತೀತರಾದ್ರಿ, ಹೇಗೆ ಕೆಳಗಿಳಿದ್ರಿ ಅನ್ನೋದು ತಂದೆ ತಿಳಿಸ್ತಾರೆ. ಈ ಸೃಷ್ಟಿ ಚಕ್ರ ಸುತ್ತುತ್ತಿರ್ತದೆ. ಇಡೀ ವಿಶ್ವದ ಚರಿತ್ರೆ, ಭೂಗೋಳ, ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಂದೆ ಮಕ್ಕಳಿಗೆ ತಿಳಿಸ್ತಾರೆ. ಎಲ್ಲರೂ ಏಕರಸವಾಗಿ ತಿಳಿದುಕೊಳ್ಳೋದಿಲ್ಲ, ಒಂದೇ ತರ ಅರ್ಥ ಮಾಡ್ಕೊಳ್ಳಲ್ಲ, ನಂಬರ್ ವಾರ್ ತಿಳ್ಕೊಳ್ಳೋರು. ತಂದೆ ತಿಳಿಸ್ತಾರೆ, ನಾನು ಬಂದು ರಾಜಧಾನಿ ಸ್ಥಾಪನೆ ಮಾಡ್ತೇನೆ. ನೀವೀಗ ಸರ್ವಗುಣ ಸಂಪನ್ನರಾಗಬೇಕಾಗಿದೆ. ಅಲ್ಲಿಯವರೆಗೆ ಸತ್ಯುಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯೇ ತಯಾರಾಗಬೇಕು. ಮತ್ತೆ ಭವಿಷ್ಯದಲ್ಲಿ ಹೋಗಿ ನೀವು ರಾಜ್ಯಭಾರ ಮಾಡುವಿರಿ. ಅದರ ಮಧ್ಯದಲ್ಲಿ ಎಲ್ಲವೂ ವಿನಾಶ ಆಗ್ಬಿಡ್ತದೆ. ವಿನಾಶವು ಖಂಡಿತ ಮಾಡ್ತೀರಿ. ನೀವು ಪ್ರತ್ಯಕ್ಷದಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸ್ತಿದ್ದೀರಿ. ನೀವು ನಿಮಿತ್ತ ಕಲಿಯುಗ ಹೋಗಿ ಸತ್ಯುಗ ಬರಕ್ಕೆ ಅಂತ ಬಾಬಾ ಹೇಳ್ತಾರೆ. ಮುಂದೆ ಏನಾಗೋದು ಎಂದು ನಿಮ್ಗೆ ತಿಳಿದಿದೆ. ಕಲ್ಪದ ಹಿಂದೆ ಏನಾಗಿತ್ತೋ ಅದೇ ಆಗೋದು. ಅದು ಸ್ಥಾಪನೆ ಇರ್ಲಿ, ವಿನಾಶ ಇರ್ಲಿ. ನಿಮಗೆ ಒಟ್ಟಾಗಿ ಹೇಳೋದಾದ್ರೆ ಬಾಬಾ ಹೇಳ್ತಾರೆ, ಸ್ಥಾಪನೆ ಮತ್ತು ವಿನಾಶ ಆಗೋದು.
ವಿನಾಶ ಹೇಗಾಗುವುದು ಅನ್ನೋದು ಯಾವಾಗ ಆಗೋದು ಆಗಲೇ ನೋಡ್ತೀರಿ. ವಿನಾಶ ಹೇಗಾಗ್ತದೆ ಹೀಗೆ ಬಾಬಾ ಡೀಟೇಲ್ ಹೇಳಲ್ಲ, ಆದಾಗಲೇ ನೋಡ್ತೀರಿ. ದಿವ್ಯ ದೃಷ್ಟಿಯಿಂದ ವಿನಾಶವಂತೂ ನೋಡ್ತೀರಿ, ಮುಂದೆ ಹೋದಂತೆ ಪ್ರತ್ಯಕ್ಷದಲ್ಲಿ ನೋಡ್ತೀರಿ. ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ದಿವ್ಯ ದೃಷ್ಟಿಯಿಂದ ನೋಡಿದ್ದೀರಿ, ಆದಿಯ ಮಕ್ಕಳು ನೋಡಿದ್ದಾರೆ, ಮತ್ತು ಪ್ರತ್ಯಕ್ಷದಲ್ಲೂ ನೋಡ್ತೀರಿ ಅಂತ್ಯದಲ್ಲಿ. ಆದ್ರಿಂದ ಹೆಚ್ಚು ಧ್ಯಾನ ಅವಸ್ಥೆಯಲ್ಲಿ ಹೋಗೋದು ಸಹ ಸರಿಯಲ್ಲ ಅಂತಾರೆ ಬಾಬಾ. ಕೆಲವರು ವೈಕುಂಠದಲ್ಲಿ ಹೋಗಿ ಧ್ಯಾನಾವಸ್ಥೆಯಲ್ಲಿ ಹೋಗಿ ವೈಕುಂಠ ನೋಡ್ತಾರೆ, ವೈಕುಂಠದಲ್ಲಿ ಹೋಗಿ ನೃತ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಜ್ಞಾನನೂ ಅಲ್ಲ, ಯೋಗನೂ ಅಲ್ಲ. ಅದರಿಂದ ಏನ್ ವಿಕರ್ಮನೂ ವಿನಾಶ ಆಗಲ್ಲ ಅಂತಾರಲ್ವಾ ಬಾಬಾ. ಎರಡರಿಂದಲೂ ವಂಚಿತರಾಗ್ಬಿಡ್ತಾರೆ ಜ್ಞಾನ ಯೋಗದಿಂದ. ಅದು ಒಂಥರ ಮಾಯೆ. ಈಗ ಮಕ್ಕಳಿಗೆ ಆಟ ಸಾಮಾನು ಕೊಟ್ಟು ಆಟ ಆಡೋದ್ರಲ್ಲೇ ಇರ್ತಾರೆ, ಓದು ಬರಹ ಮರ್ತು ಹೋಗ್ತಾರಲ್ಲ ಆ ತರ. ಆದ್ರಿಂದ ಧ್ಯಾನದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಇದಂತೂ ಕೇವಲ ಭೋಗವನ್ನು ಇಡ್ಲಿಕ್ಕಷ್ಟೇ ಆ ಪವರ್ ಬಾಬಾ ಕೊಟ್ಟರೆ. ಅಲ್ಲಿ ಸಂದೇಶಿಗಳಿಗೆ ನೀವು ಬ್ರಾಹ್ಮಣರಲ್ಲಿಗೆ ಹೋಗ್ತೀರಿ, ಸೂಕ್ಷ್ಮವತನಕ್ಕೆ. ದೇವತೆಗಳು ಮತ್ತು ಬ್ರಾಹ್ಮಣರ ಸಭೆ ಸೇರ್ತದೆ. ಸೂಕ್ಷ್ಮವತನದಲ್ಲಿ ಪರಿಪೂರ್ಣರಾದಂಥ ಆತ್ಮಗಳು, ದೇವತಾ ಕ್ವಾಲಿಟಿ ಆತ್ಮಗಳು ಅಲ್ಲಿ ಸೂಕ್ಷ್ಮವತನ. ಸಂಗಮ ಯುಗದಲ್ಲಿ ಇಲ್ಲಿ ಬ್ರಾಹ್ಮಣರು. ನೀವಿಲ್ಲಿ ತಂದೆಯ ಮನೆಯಲ್ಲಿ ಕುಳ್ತೀರಿ. ಪುನಃ ನಿಮ್ಮನ್ನು ವಿಷ್ಣುಪುರಿಗೆ ಹೋಗೋದಕ್ಕಾಗಿ ಯೋಗ್ಯರನ್ನಾಗಿ ಮಾಡಲಾಗ್ತದೆ. ಕನ್ಯೆಗೆ ವಿವಾಹ ಆಗುವಾಗ ಅವ್ರಿಗೆಲ್ಲವನ್ನು ತಿಳಿಸಲಾಗ್ತದೆ. ಮಾವನ ಮನೆಯಲ್ಲಿ ಹೇಗೆ ನಡ್ಕೋಬೇಕು, ಎಲ್ಲರೊಂದಿಗೆ ಪ್ರೀತಿಯಿಂದ ನಡಿಬೇಕು, ಜಗಳ ಕಲಹ ಮಾಡಬಾರ್ದು ಎಂದು. ಇಲ್ಲಿಯೂ ಹಾಗೆಯೇ ತಂದೆ ಹೇಳ್ತಾರೆ, ಮಕ್ಕಳೇ ಇಲ್ಲಿಯೇ ಸರ್ವಗುಣ ಸಂಪನ್ನರಾಗಬೇಕು. ಸ್ವರ್ಗದಲ್ಲಿ ಜಗಳ ಕಲಹ ಇತ್ಯಾದಿ ಇರೋದಿಲ್ಲ. ನೀವೀಗ ಮಾವನ ಮನೆಯಾದ ವಿಷ್ಣುಪುರಿಗೆ ಹೋಗ್ತೀರಿ. ಇದು ತಂದೆ ಮನೆ ಸಂಗಮ ಯುಗ. ಭವಿಷ್ಯ ಮಾವನ ಮನೆ. ಅಲ್ಲಿ ಮಹಾನ್ ವೈಷ್ಣವರಿರ್ತಾರೆ. ಸೃಷ್ಟಿಯಲ್ಲಿ ಅವರಂತಹ ವೈಷ್ಣವರು ಮತ್ಯಾರೂ ಇರೋದಿಲ್ಲ. ವೈಷ್ಣವ ದೇವತೆಗಳು ವಿಕಾರದಲ್ಲಿ ಹೋಗೋದಿಲ್ಲ. ವಿಕಾರವೂ ಸಹ ಹಿಂಸೆ ಆಗಿದೆ. ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಎಂದು ಹೇಳಲಾಗ್ತದೆ. ನೀವೀಗ ತಿಳ್ಕೊಂಡಿರಿ, ನಾವು ತಂದೆಯ ಮನೆಯಲ್ಲಿ ಕುಳಿತಿದ್ದೇವೆ, ಈಗ ವಿಷ್ಣುಪುರಿಯಲ್ಲಿ ಹೋಗ್ಬೇಕಾಗಿದೆ. ನಿಮ್ಗೀಗ ತಿಳಿದಿದೆ, ಅಲ್ಲಿ ಬಹಳ ಸುಖ ಇರ್ತದೆ. ವಿವಾಹಕ್ಕೆ ಮೊದಲು ಕನ್ಯೆಯು ಹರಿದಿರುವ ವಸ್ತ್ರಗಳು ಅಥವಾ ಹಳೆ ವಸ್ತ್ರ ಧರಿಸ್ಕೊಳ್ತಾರೆ. ಅದಕ್ಕೆ ವನವಾಸ ಎಂದು ಹೇಳಲಾಗ್ತದೆ. ಈಗ ನಿಮ್ಮ ಬಳಿಯೂ ಏನಿದೆ? ಏನೂ ಇಲ್ಲ. ಕಲಿಯುಗದಲ್ಲಂತೂ ಏನೂ ಇಲ್ಲ. ಇಲ್ಲಿನದೆಲ್ಲವೂ ಕಲ್ಲು ಚೂರುಗಳಾಗಿದೆ, ಅಂದ್ರೆ ಬೆಲೆ ಇಲ್ಲದ್ದು. ಕಲಿಯುಗದಲ್ಲಿ ಏನಿದ್ರು ಸತ್ಯುಗದ ಮುಂದೆ ಇದರ ವ್ಯಾಲ್ಯೂ ಇಲ್ಲ ಅಂತಾರೆ ಬಾಬಾ. ಇಲ್ಲಿ ನೀವು ಯಾವುದೇ ಆಭರಣ ಇತ್ಯಾದಿ ಧರಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಭೌತಿಕ ಶೃಂಗಾರ ಇತ್ಯಾದಿ ಅಗತ್ಯ ಇಲ್ಲ. ಆದರೆ ಗೃಹಸ್ಥ ವ್ಯವಹಾರದಲ್ಲಿ ಇರ್ತೀರಿ, ಅದರಿಂದ ಮದುವೆ ಮುಂಜಿ ಇತ್ಯಾದಿಗೆ ಹೋಗ್ಬೇಕಾಗ್ತದೆ. ಅಂದಾಗ ಮದುವೆ ಕಾರ್ಯಕ್ರಮ ಇತ್ಯಾದಿ ಲೌಕಿಕ ಪ್ರೋಗ್ರಾಮ್ಗೆ ಹೋದ್ರೆ ಒಡವೆ ಇತ್ಯಾದಿಗಳು ಧರಿಸ್ರಿ. ಬಾಬಾ ಅದನ್ನೇನು ನಿರಾಕರಿಸೋದಿಲ್ಲ. ಇಲ್ಲ ಅಂದ್ರೆ ಇವರು ವಿಧವೆಯರು ಅಂತಾರೆ. ಆಭರಣಗಳು ಧರಿಸೋದಿಲ್ಲ ಅಂದ್ರೆ ಜನ ಮಾತಾಡ್ಕೊಳ್ತಾರೆ, ಕೆಟ್ಟ ಹೆಸರು ಬಾಬಾವ್ರಿಗೆ ಬರ್ತದೆ. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳೇ ಹೆಸರಿಗೆ ಕಳಂಕ, ತಂದೆ ಹೆಸರಿಗೆ ಕಳಂಕ ಬರಬಾರ್ದು. ಏನಾದ್ರೂ ಧರಿಸಿ, ಆದ್ರೆ ನೀವು ಒಳ್ಳೆ ಬಟ್ಟೆಗಳು ಹಾಕ್ಕೊಳ್ಳಿ, ಆಭರಣ ಹಾಕ್ಕೊಳ್ಳಿ, ಆದ್ರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಬಲೆ ಎಲ್ಲಿಯಾದ್ರೂ ಹೋಗ್ರಿ, ಆದ್ರೆ ಈ ಮಂತ್ರ ನೆನಪಿಟ್ಕೊಳ್ಳಿ, ನಾವು ನೆನಪಿನಲ್ಲಿರ್ತೇವೆಯೇ ಎಂದು ಪರೀಕ್ಷಿಸ್ಕೊಳ್ಳಿ, ಚೆಕ್ ಮಾಡಿಕೊಳ್ಳಿ. ನಾವು ತಂದೆಯ ಆದೇಶ ಅನುಸಾರ ಅಲ್ಲಿಗೆ ಹೋಗ್ತೇವೆ ಎಂದು ನೆನಪಿರ್ಲಿ. ಅವರ ಜೊತೆಯೂ ಸಂಬಂಧವನ್ನು ನಿಭಾಯಿಸಬೇಕು. ಆದರೆ ಕೈ ಕೆಲಸ ಮಾಡ್ತಿರ್ಲಿ, ಆದರೆ ಬುದ್ಧಿ ತಂದೆಯ ನೆನಪಿನಲ್ಲಿ ಆಗ ಇವರು ಶಕ್ತಿಶಾಲಿಗಳೆಂದು ತಿಳಿಲಾಗ್ತದೆ. ಒಡವೆಗಳು ಆಭರಣ ಇತ್ಯಾದಿ ಬಲೆ ಧರಿಸ್ರಿ. ವಿವಾಹ ಇತ್ಯಾದಿ ಸಮಾರಂಭಗಳಿಗೂ ಹೋಗ್ರಿ ಅಂತಾರೆ ಬಾಬಾ. ಎಲ್ಲರೊಂದಿಗೂ ಬೆರೀರಿ, ಆದರೆ ಮಹಾವೀರರು ಅದರಲ್ಲಿ ಸಂಬಂಧಿಗಳ ಮಧ್ಯ ಬಂದು ಶೃಂಗಾರ ಮಾಡಿಕೊಂಡು ದೇಹಾಭಿಮಾನ ಬಂತು, ವಿಕಾರ ಬಂತು. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲದರಲ್ಲಿ ಹೋಗಿ ಎಲ್ಲ ಹಾಕ್ಕೊಳ್ಳಿ, ಎಲ್ಲರೊಂದಿಗೂ ಬೆರೀರಿ, ಆದರೆ ಮಹಾವೀರರಾಗಿರಿ.
ಅಂದ್ರೆ ತಪಸ್ವಿಯಾಗಿ. ಸನ್ಯಾಸಿಗಳ ಬಗ್ಗೆಯೂ ತೋರಿಸ್ತಾರಲ್ವಾ, ಗುರುಗಳು ವೈಶ್ಯ ಬಳಿ ಕಳಿಸಿದ್ರು, ಸರ್ಪದ ಬಳಿ ಕೂಡಿಸಿದ್ರು. ಯಾರ ಸಹವಾಸದಿಂದ ಉತ್ತೀರ್ಣರಾಗಿ ತೋರಿಸೋರು ಅವರಿಗೆ ಮಹಾವೀರೆಂದು ಹೇಳೋದು. ಯಾರ ಹತ್ರ ಹೋದ್ರು, ವೈಶ್ಯರ ಹತ್ರ ಹೋದ್ರು ಆಕರ್ಷಣೆ ಆಗೋದಲ್ಲ, ಸರ್ಪ ಇತ್ಯಾದಿ ನೋಡಿದ್ರು ಗಾಬರಿ ಭಯ ಪಡೋದಲ್ಲ. ಇದು ತಪಸ್ಸು, ಇದು ಮಹಾವೀರತೆ. ಅದಕ್ಕೆ ಎಲ್ಲವನ್ನ ಗೆಲ್ಲೋದು, ಉತ್ತೀರ್ಣ ಆಗೋದು ಪರೀಕ್ಷೆಯಲ್ಲಿ. ತಂದೆಯ ನೆನಪಿನಲ್ಲಿದ್ದಾಗ ಕರ್ಮೇಂದ್ರಿಯಗಳಿಂದ ಯಾವುದೇ ಚಂಚಲತೆ ಆಗೋದಿಲ್ಲ. ತಂದೆಯನ್ನು ಮರೆತರೆ ಕರ್ಮೇಂದ್ರಿಯಗಳು ಚಂಚಲ ಆಗ್ತವೆ. ನೀವು ವಿಶ್ವದ ಮಾಲೀಕರಾಗುತ್ತೀರಿ ಎಂದು ಇದು ಕಡಿಮೆ ಮಾತೇನು? ಸನ್ಯಾಸಿಗಳು ಈ ಮಾತು ಸ್ವಲ್ಪ ಅರ್ಥಕೊಂಡಿಲ್ಲ. ಬಲೆ ಶಾಸ್ತ್ರಗಳಲ್ಲಿ ಕೆಲವು ಮಾತು ಇದ್ದಾವೆ, ಆದ್ರೆ ಅದನ್ನ ಖಂಡನೆ ಮಾಡಿದ್ದಾರೆ. ಭಗವಾನ್ ವಾಚ್, ನಾನ್ ನಿಮ್ಗೆ ರಾಜಯೋಗ ಕಲಿಸ್ತೇನೆ. ಎಲ್ಲಿಯವರೆಗೆ ಜೀವಿಸ್ತಿರೋ ಬದುಕಿರ್ತಿರೋ ಅಲ್ಲಿವರೆಗೆ ಜ್ಞಾನಾಮೃತ ಸೇವನೆ ಮಾಡ್ತಾ ಇರಿ, ಕೇಳ್ತಾ ಇರಿ. ರಾಜಧಾನಿಯು ಸ್ಥಾಪನೆ ಆಗುವುದು. ಮಕ್ಕಳಿಗೆ ಪದೇ ಪದೇ ಶಿಕ್ಷಣ ಕೊಡ್ಲಾಗ್ತದೆ. ಒಬ್ಬ ತಂದೆಯನ್ನು ನೆನಪು ಮಾಡಿ ದೈವಿ ಲಕ್ಷಣಗಳು ಕಲಿಯಿರಿ. ಯಾವುದೇ ವಿಕರ್ಮ ಆಗ್ಬಾರ್ದು. ಇದಂತೂ ಅಸುರರ ಕೆಲಸ ಆಗಿದೆ. ನೀವೀಗ ದೇವತೆಗಳಾಗ್ತೀರಿ ಅಂದ್ರೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ಎಲ್ಲದಕ್ಕಿಂತ ದೊಡ್ಡದು ಕಾಮ ವಿಕಾರದ ಮುಳ್ಳಾಗಿದೆ. ಇದು ಹವ್ಯಾಸವಾಗಿದ್ರೆ ಪದೇ ಪದೇ ಬೀಳ್ತಾರೆ. ಮಾಯೆಗೆ ವಶ ಆದ್ರೆ, ವಿಕಾರಿ ಕಾಮಕ್ಕೆ ವಶ ಆದ್ರೆ ಮಾಯೆಯು ಪೆಟ್ಟನ್ನು ಕೊಟ್ಟು ಬಿಡಿಸ್ಬಿಡ್ತದೆ. ಅದರಿಂದಲೇ ಗಾಯನ ಇದೆ. ಆಶ್ಚರ್ಯವೆನಿಸುವಂತೆ ಕೇಳಿ, ಅನ್ಯರಿಗೂ ಹೇಳಿ, ನಂತರ ಮಾಯೆಗೆ ವಶ ಆಗಿ ಹೊರಟೋಗ್ತಾರೆ. ಎಂತ ಪಕ್ಕ ಇರೋರು ಮಾಯೆಗೆ ವಶ ಆಗ್ತಾರೆ. ನೀವೀಗ ಒಬ್ಬ ತಂದೆ ಮಕ್ಕಳಾಗಿದ್ದೀರಿ. ಇದೆಲ್ಲವೂ ಈಶ್ವರನೇ ಕೊಟ್ಟಿದ್ದಾರೆಂದು ಹೇಳ್ತೀರಿ. ಆದ್ದರಿಂದ ನೀವು ಟ್ರಸ್ಟಿ ಆಗ್ಬಿಡಿ. ನಿಮಿತ್ಯ ಇದೆಲ್ಲವೂ ತಂದೆಯದಾಗಿದೆ. ಅಂದ್ರೆ ಟೆನ್ಷನು ಇಲ್ಲ, ಚಿಂತೆಯೂ ಇಲ್ಲ. ನಾವವರ ಶ್ರೀಮತದಂತೆ ನಡಿಬೇಕು. ತಂದೆಯೂ ಸಹ ನೋಡ್ತಾರೆ, ನನಗೆ ಎಲ್ಲವೂ ಅರ್ಪಣೆ ಮಾಡಿದ ನಂತರ ಹೇಗೆ ನನ್ನ ಶ್ರೀಮತನುಸಾರ ಇವರು ನಡೀತಾರೆ. ಯಾವುದೇ ಉಲ್ಟಾ ಸುಲ್ಟಾ ವ್ಯರ್ಥ ಖರ್ಚು ಮಾಡಿ ಪಾಪಾತ್ಮರ ಆಗ್ತಾ ಇಲ್ವಾ, ಪಾಪಾತ್ಮರಿಗೆ ಕೊಡ್ತಾ ಇಲ್ವಾ. ಆದಿಯಲ್ಲಿ ಈ ಬ್ರಹ್ಮ ಬಾಬಾವ್ರು ಸಹ ಟ್ರಸ್ಟಿಯಾಗಿ ತೋರಿಸಿದ್ದಾರಲ್ವಾ. ಎಲ್ಲ ಸರ್ವಸ್ವ ಸಮರ್ಪಿಸಿದ್ರು. ತನು ಮನ ಧನ ಸಮಯ ಶ್ವಾಸ ಸಂಬಂಧ ಎಲ್ಲವನ್ನು ಈಶ್ವರನಿಗೆ ಅರ್ಪಣೆ ಮಾಡಿ ಸ್ವಯಂ ಟ್ರಸ್ಟಿ ನಿಮಿತ್ಯ ಆದ್ರು. ಯಾರಿಗೇನೂ ಕೊಡ್ಲಿಲ್ಲ. ಮಕ್ಕಳಿಗೂ ಸಹಿತ ಬಾಬಾ ಪ್ರಾಪರ್ಟಿ ಕೊಡ್ಲಿಲ್ಲ. ಅಷ್ಟು ತ್ಯಾಗ ಮಾಡಿದ್ದಾರೆ. ಈಶ್ವರ ಅರ್ಪಣೆ ಮಾಡಿದ್ದಾರೆ ಅಂದಮೇಲೆ ಈಶ್ವರನ ಸೇವೆಯಲ್ಲಿ ತೊಡಗಿಸ್ಬೇಕಾಗಿದೆ. ಅಷ್ಟು ಮಾಡಿಲ್ಲ ಅಂದ್ರು ಮಕ್ಕಳಿಗೆ ಕೊಟ್ರು ನಿಮ್ದು ಅಂತ ಇಟ್ಕೊಂಡ್ರು ಒಂದು ಪಾಲಾದ್ರೂ ಬಾಬನಿಗೆ ಕೊಡ್ಬೇಕು. ಶರೀರ ನಿರ್ವಹಣೆಯೂ ಸಹ ಆಗ್ತಿತ್ತಲ್ವಾ. ಬಾಬನಿಗೆ ಕೊಟ್ರೆ ಯಾರು ಬಡವರಾಗಲ್ಲ, ಯಾರಿಗೆ ಏನು ಕೊರತೆ ಆಗಲ್ಲ, ಇನ್ನೂ ವೃದ್ಧಿ ಆಗ್ತದೆ. ಏನೆಲ್ಲವೂ ಇತ್ತೋ ಅದೆಲ್ಲವನ್ನು ಸೇವೆಯಲ್ಲಿ ತೊಡಗಿಸಿದ್ರು. ಬ್ರಹ್ಮ ಬಾಬಾ ತ್ಯಾಗ ಮಾಡಿದ್ದಕ್ಕೆ ಇವತ್ತು ನಮ್ಮ ಮನೆವರೆಗೂ ನಮ್ಗೆ ಬಾಬಾ ಸಿಕ್ಕಿದ್ದಾರೆ. ಇವೆರಡನ್ನೂ ನೋಡಿ ಅನ್ಯರು ಅದೇ ರೀತಿ ಮಾಡ್ತಾರ. ಬಟ್ಟಿ ಆಯ್ತು. ಬಟ್ಟಿ ಆಗದಿದ್ರೆ ಆದಿಯಲ್ಲಿ 14 ವರ್ಷದ ಬಟ್ಟಿ ಆಯ್ತು. ಬಟ್ಟಿ ಅಖಂಡ ತಪಸ್ಸಾಗಿಲ್ಲ ಅಂದ್ರೆ ಇಷ್ಟೊಂದು ಮಂದಿ ಮಕ್ಕಳು ಸೇವೆಗಾಗಿ ಪಕ್ಕ ಯಾರು, ಕಚ್ಚಾ ಯಾರು, ಫಿಲ್ಟ್ರೇಷನ್ ಆಯಿತು. ಸೇವೆಗಾಗಿ ಇಲ್ಲಿ ಬುದ್ಧಿವಂತರು ತಯಾರಾದ್ರು. ಪಾಕಿಸ್ತಾನದಲ್ಲೂ ಕಲ್ತರು ಮತ್ತು ಇಲ್ಲಿಗೆ ಬಂದು ಕಲ್ತರು. ಯಾವಾಗ ಅನ್ಯರಿಗೆ ತಿಳಿಸ್ಲಿಕ್ಕೆ ಯೋಗ್ಯರಾದ್ರು ಆಗ ಬಾಬಾ ಸೇವೆಗಾಗಿ ಎಲ್ಲರನ್ನ ಅಲ್ಲಿ ಇಲ್ಲಿ ಬೇರೆ ಬೇರೆ ರಾಜ್ಯಕ್ಕೆ ಕಳಿಸಿದ್ರು. ಈಗಂತೂ ನೋಡಿ ಎಷ್ಟೊಂದು ಪ್ರದರ್ಶನಿಗಳನ್ನು ಮಾಡ್ತಾ ಇರ್ತೀರಿ. ದೊಡ್ಡ ದೊಡ್ಡವರಿಗೆ ನಿಮಂತ್ರಣ ಕೊಡ್ತೀರಿ. ಈ ಜ್ಞಾನ ಯಜ್ಞದಲ್ಲಿ ಅನೇಕ ಪ್ರಕಾರದ ವಿಘ್ನಗಳು ಬರ್ತವೆ. ವಿಘ್ನಗಳಿಗೆ ಹೆದರಬಾರ್ದು. ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗ್ತವೆ. ತಂದೆ ತಿಳಿಸ್ತಾರೆ, ಮಕ್ಕಳ ಯೋಗ ಬಲದಲ್ಲಿದ್ದು ಅವರಿಗೆ ತಿಳಿಸಿ. ತಪಸ್ಸು ಮಾಡಿ ಬಾಬನ್ ನೆನಪಲ್ಲಿದ್ದು ಜ್ಞಾನ ಹೇಳಿ. ಭಗವಂತ ತಂದೆಯ ಮಕ್ಕಳಾಗಿಯೋ ತಂದೆಯನ್ನು ಮರ್ತು ಹೋಗ್ತೀರಾ, ಮಾಯೆಗೆ ವಶ ಆಗ್ಬಿಡ್ತೀರಿ. ಇದು ಸಹ ಸೋಲು ಗೆಲುವಿನ ಕುಸ್ತಿ. ಒಮ್ಮೆ ಸೋಲ್ತಾರೆ, ಒಮ್ಮೆ ನೆನ್ಪಿಟ್ಕೊಂತಾರೆ. ಆದ್ರೆ ಇದು ಮಲ್ಲ ಯುದ್ಧದಂತಿದೆ. ಮಾಯೆಯು ಪೆಟ್ಕೊಡ್ತದೆ, ಆಗ ಮೂರ್ಛಿತರಾಗ್ತಾರೆ.
ಆದ್ರಿಂದ ತಂದೆ ಹೇಳ್ತಾರೆ, ಮಾಯೆಗೆಂದು ಸೋಲ್ಬೇಡಿ, ಪವಿತ್ರರಾಗಿ, ಆಗ ವಿಶ್ವದ ಮಾಲೀಕರಾಗ್ತೀರಿ. ಎಷ್ಟು ದೊಡ್ಡ ಸಂಪಾದನೆ ಇದೆ. ಒಂದು ವೇಳೆ ಪೂರ್ಣ ಪುರುಷಾರ್ಥ ಮಾಡದಿದ್ರೆ ಹೋಗಿ ದಾಸಿಯರಾಗ್ತೀರಿ. ರಾಜಧಾನಿ ಎಲ್ಲವೂ ಇಲ್ಲಿಯೇ ಸ್ಥಾಪನೆ ಆಗ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಎಲ್ಲಿಯವರೆಗೆ ಬದುಕಿರ್ತೇವೆ ಅಲ್ಲಿಯ ತನಕ ಜ್ಞಾನ ಅಮೃತವನ್ನು ಸೇವನೆ ಮಾಡ್ತಾ ಇರಿ. ಮಹಾವೀರರಾಗಿ ಮಾಯ ಯುದ್ಧದಲ್ಲಿ ವಿಜಯಿಗಳಾಗಬೇಕು. ಎಲ್ಲರ ಜೊತೆ ಸಂಬಂಧ ನಿಭಾಯಿಸ್ತಾ ಬುದ್ಧಿಯೋಗ ಒಬ್ಬ ತಂದೆಯಲ್ಲಿಯೇ ಇರಿಸಬೇಕು. ಎರಡನೇದು, ವಿಘ್ನಗಳಿಗೆ ಹೆದರಬಾರದು. ಸೇವೆಯಲ್ಲಿ ತಮ್ಮದೆಲ್ಲವನ್ನು ಸಫಲ ಮಾಡಿಕೊಳ್ಬೇಕು. ಈಶ್ವರಾರ್ಪಣೆ ಮಾಡಿ ಟ್ರಸ್ಟಿಯಾಗ್ಬಿಡಬೇಕು. ಉಲ್ಟಾ ಸುಲ್ಟಾ ಕಾರ್ಯದಲ್ಲಿ ಹಣವನ್ನು ತೊಡಗಿಸಬಾರದು. ವರದಾನ ಆಗಿದೆ, ತಮ್ಮ ಸಂಪೂರ್ಣ ಸ್ವರೂಪದ ಆಹ್ವಾನದ ಮೂಲಕ ಬಂದು ಹೋಗುವ ಚಕ್ರದಿಂದ ಮುಕ್ತರಾಗುವ ಅದೃಷ್ಟ ನಕ್ಷತ್ರ ಆಗಿರಿ. ಈಗ ತಮ್ಮ ಸಂಪೂರ್ಣ ಸ್ಥಿತಿ ಹಾಗೂ ಸಂಪೂರ್ಣ ಸ್ವರೂಪದ ಆಹ್ವಾನ ಮಾಡಿರಿ. ಇದರಿಂದ ಆ ಸ್ವರೂಪವೇ ಸದಾ ಸ್ಮೃತಿಯಲ್ಲಿರ್ತದೆ. ನಂತರ ಹೇಗೆ ಕೆಲವೊಮ್ಮೆ ಶ್ರೇಷ್ಠ ಸ್ಥಿತಿ, ಕೆಲವೊಮ್ಮೆ ಕನಿಷ್ಠ ಸ್ಥಿತಿಯಲ್ಲಿ ಬಂದು ಹೋಗುವ ಚಕ್ರ ಸುತ್ತುತ್ತೇವೆ, ಪುನಃ ಪುನಃ ಸ್ಮೃತಿ ಮತ್ತು ವಿಸ್ಮೃತಿಯ ಚಕ್ರದಲ್ಲಿ ಬರ್ತೀರಿ. ಈ ಚಕ್ರದಿಂದ ಮುಕ್ತರಾಗಿಬಿಡಿ. ಒಮ್ಮೆ ನೆನಪಿರೋದು, ಒಮ್ಮೆ ಮರೆಯೋದು, ಇದು ಒಂದು ರಿಪಿಟೇಷನ್, ಪದೇ ಪದೇ ಆಗೋ ಚಕ್ರ. ಇದರಿಂದ ಮುಕ್ತ ಆಗಿ ಅಲ್ಲಿ ಜನನ ಮರಣದ ಚಕ್ರದಿಂದ ಮುಕ್ತರಾಗಲು ಲೌಕಿಕದವರು ಬಯಸ್ತಾರೆ. ಮತ್ತು ತಾವು ವ್ಯರ್ಥ ಮಾತುಗಳಿಂದ ಮುಕ್ತರಾಗಿ ಹೊಳೆಯುತ್ತಿರುವ ಅದೃಷ್ಟ ನಕ್ಷತ್ರಗಳು ಆಗಿಬಿಡ್ತೀರಿ. ಶ್ಲೋಗನ್: ಯಾವುದೇ ವಿಘ್ನಕ್ಕೆ ವಶರಾಗುವುದು, ಅರ್ಥಾತ್ ವಜ್ರದ ಮೇಲೆ ಒಂದು ಚುಕ್ಕಿ, ಒಂದು ಕಲೆ, ಕಪ್ಪು ಮಚ್ಚೆ ಉಂಟಾದಂತೆ. ವಜ್ರಕ್ಕೆ ಕಲೆ ಇದ್ರೆ ಅದು ಡಲ್ ಆದ್ರೆ ಅದಕ್ಕೇನೋ ಪರಿಪೂರ್ಣ ಬಣ್ಣ, ಬೆಳಕು ಇಲ್ಲ ಅಂದ್ರೆ ರಿಜೆಕ್ಟೆಡ್. ಹಾಗೆ ಬಾಬಾ ಹೇಳ್ತಾರೆ, ವಿಘ್ನಗಳಿಗೆ ವಶ ಆಗೋದಂದ್ರೆ ಕಲೆ ಇರುವಂತ ವಜ್ರದಂಗೆ. ಅವ್ಯಕ್ತ ಸೂಚನೆಗಳು: ಅಪವಿತ್ರತೆಯ ಬೀಜವನ್ನ ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರ ಆಗಿರಿ. ಹೇಗೆ ತಮ್ಮ ಆದಿಸ್ವರೂಪ ಪವಿತ್ರ ದೇವತದ್ದು ಆಗಿದೆ, ಇದೇ ರೀತಿ ಈ ಅಂತಿಮ ಜನ್ಮ ಸಹ ಪವಿತ್ರ ಬ್ರಾಹ್ಮಣ ಜೀವನ ಆಗಿದೆ. ಈ ಸ್ಮೃತಿಯ ಆಧಾರದಿಂದ ಪವಿತ್ರ ಜೀವನದ ಅತಿ ಸಹಜ ಅನುಭವ ಮಾಡಿ ಪವಿತ್ರರಾಗಿ ಯೋಗಿಯಾಗಿ, ಈ ಮಹಾ ಮಂತ್ರವೇ ಸರ್ವ ಪ್ರಾಪ್ತಿಗಳ ಚಾವಿ ಆಗಿದೆ. ಒಂದು ವೇಳೆ ಪವಿತ್ರತೆ ಇಲ್ಲ ಎಂದ್ರೆ ಯೋಗಿ ಜೀವನ ಇಲ್ಲ. ಅಂದಮೇಲೆ ಅಧಿಕಾರ ಇದ್ರೂ ಸಹ ಅಧಿಕಾರದ ಅನುಭವ ಮಾಡಲು ಸಾಧ್ಯ ಇಲ್ಲ. ಈ ಮಹಾಮಂತ್ರ ಸರ್ವ ಖಜಾನೆಗಳ ಅನುಭೂತಿಯ ಚಾವಿ ಆಗಿದೆ. ಒಳ್ಳೆಯದು. ಓಂ ಶಾಂತಿ.